ಹುಬ್ಬಳ್ಳಿಯಲ್ಲಿ ಆರೋಗ್ಯ ಮತ್ತು ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ದಿವ್ಯ ನಿರ್ಲಕ್ಷ್ಯಕ್ಕೆ ಬಡ ಮಕ್ಕಳ ಔಷಧಿ ಅವಧಿ ಮುಗಿಯೋ ಮುನ್ನವೇ ತಿಪ್ಪೆ ಪಾಲಾಗಿದೆ. ಒಂದು ಕಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಕ್ಕಳಿಗೆ ಮತ್ತು ಗರ್ಭಿಣಿಯರಿಗೆ ಔಷಧಿ ಸಿಗ್ತಾ ಇಲ್ಲ. ಆದರೆ ಹುಬ್ಬಳ್ಳಿಯಲ್ಲಿ ಬಡ ಮಕ್ಕಳಿಗೆ ನೀಡುವ ಅತಿ ಅವಶ್ಯಕತೆ ಇರುವ ಔಷಧಿಯನ್ನ ರಸ್ತೆಗೆ ಎಸೆಯಲಾಗ್ತಾ ಇದೆ. ವಿಜುವಲ್ ಸಮೇತ ತೋರಿಸ್ತಾ ಇದ್ದೀವಿ. ಈ ಔಷಧಿಯ ಅವಧಿ ಮುಗಿಯೋದಕ್ಕೆ ಇನ್ನೂ 2 ವರ್ಷ ಇದೆ. ಎಕ್ಸ್ಪೈರಿ ಡೇಟ್ ಇನ್ನೂ ಆಗಿಲ್ಲ. ಹೊಸ ಔಷಧಿಗಳ ಆ ಪ್ಯಾಕೇಜ್ಗಳು ಕೂಡ ಅನ್ಪ್ಯಾಕ್ ಆಗಿಲ್ಲ. ಅಂದರೆ ಬಂಡಲ್ ಬರ್ತಾವಲ್ಲ, ಹಾಗೆ ಎಸ್ದು ಬಿಟ್ಟಿದ್ದಾರೆ. ಹುಬ್ಬಳ್ಳಿ ನಗರದ ಹೊರವಲಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ ರಸ್ತೆಯಲ್ಲಿ ಈ ಔಷಧಿಗಳು ಪತ್ತೆ ಆಗಿದೆ. ಈ ಬಗ್ಗೆ ಹಲವಾರು ರೀತಿಯ ಅನುಮಾನಗಳು ಕೂಡ ವ್ಯಕ್ತವಾಗಿದೆ. ವಿಜುವಲ್ಸ್ ನೋಡ್ತಾ ಇದ್ದೀರಾ. ಇದೇ ಔಷಧಿಗಳಿಗೆ ಕೃತಕ ಅಭಾವವನ್ನು ಸೃಷ್ಟಿಸಿ ಖಾಸಗಿ ಮೆಡಿಕಲ್ ಮಾಫಿಯಾಗೆ ಕೆಲವರು ಅನುವು ಮಾಡಿಕೊಡ್ತಾರೆ ಅನ್ನುವಂತಹ ಆರೋಪ ಇತ್ತು. ಅದಕ್ಕೆ ಪುಷ್ಟಿ ಕೊಡ್ತಾ ಇದೆ ಎಲ್ಲ ಅಂಶಗಳು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುನಿಲ್ ನಡೆಸಿರುವಂತಹ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡ್ಕೊಂಡು ಬರೋಣ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಗರ್ಭಿಣಿಯರಿಗೆ, ಹೆರಿಗೆಯಲ್ಲಿರುವಂತಹವರಿಗೆ ಮತ್ತು ಮಹಿಳೆಯರಿಗೆ ಸರಿಯಾದ ಒಂದು ಚಿಕಿತ್ಸೆಗಳು ಸಿಗ್ತಾ ಇಲ್ಲ. ಗರ್ಭಿಣಿಯರ ಒಂದು ಸಾವಿನ ಸಂಖ್ಯೆ ಜಾಸ್ತಿ ಆಗ್ತದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದ್ವು. ಇದಕ್ಕೆ ಪೂರಕವೆಂಬಂತೆ ಸರ್ಕಾರ ಕೊಟ್ಟಿರುವಂಥ ಔಷಧಿಯನ್ನು, ಅದರಲ್ಲೂ ಕೂಡ ಗರ್ಭಿಣಿಯ ಮಹಿಳೆಯರಿಗೆ ಕೊಡಬೇಕಾದಂಥ ಔಷಧಿಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಎಲ್ಲಿ ಬೇಕಂದ್ರಲ್ಲಿ ಬಿದ್ದಿರುವಂತಹ ಒಂದು ಘಟನೆ ನಡೆದಿರುವಂಥದ್ದು ಹುಬ್ಬಳ್ಳಿಯ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಈ ಒಂದು ಔಷಧಿಗಳಿದ್ದಾವೆ. ಇವೆಲ್ಲವೂ ಕೂಡ ಒಂದು ಗರ್ಭಿಣಿಯ ಸ್ತ್ರೀಯರಿಗೆ ಕೊಡುವಂತಹ ಔಷಧಿಗಳು. ಇಂತಹ ಔಷಧಿಗಳು ಈಗ ರಸ್ತೆಯ ಪಾಲಾಗಿದ್ದಾವೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಇದು ಯಾವುದೋ ಒಂದು ರೀತಿಯ ಒಂದು ಎಕ್ಸ್ಪೈರಿ ಔಷಧಿಗಳಂತ. ಆದರೆ ಇದು ಎಕ್ಸ್ಪೈರಿ ಔಷಧಿಗಳಲ್ಲ. ಇನ್ನೂ 2 ವರ್ಷ ಈ ಔಷಧಿಗಳ ಒಂದು ಎಕ್ಸ್ಪೈರಿ ಡೇಟ್ ಇರುವಂಥದ್ದು. ಇಂತಹ ಒಂದು ಔಷಧಿಗಳು ಬಾಕ್ಸ್ ಗಟ್ಟಲೆ ಒಂದು ಕಸದ ಬುಟ್ಟಿಯಲ್ಲಿ ಬಿದ್ದಿರುವಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯ ಮತ್ತು ಅನುಮಾನ ಮೂಡಿಸಿರುವಂಥದ್ದು. ಯಾರು ಇಲ್ಲಿ ಈ ಒಂದು ಸ್ಥಳದಲ್ಲಿ ಇವನ್ನ ತಂದು